ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ನಮ್ಮ ತಂದೆಯೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ ಸ್ವಾಮಿ. ದೇವನೇ, ಈ ದಿನ ನೀವು ನಮ್ಮ ಜೀವಿತಕ್ಕೆ ಇಟ್ಟಿರುವ ಸಂದೇಶ ಏನಾಗಿದೆ ಸ್ವಾಮಿ, ನಿಮ್ಮ ಮಾತುಗಳೇನಾಗಿದೆ, ನಿಮ್ಮ ಆಲೋಚನೆಗಳೇನಾಗಿದೆ ಸ್ವಾಮಿ, ಪ್ರತಿಯೊಬ್ಬರ ಜೀವಿತಕ್ಕೆ ನೀವು ಇಟ್ಟಿರುವಂಥ ಕರ್ತನೆ ಸಂದೇಶ ಏನಾಗಿದೆ ಸ್ವಾಮಿ, ಅದನ್ನು ಅವರವರಿಗೆ ಕರ್ತನೆ ಪ್ರಕಟಿಸಿ ಅವರಿಗೆ ತಿಳಿಸಿಕೊಡುವಂತೆ ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ನಾವು ಕೇವಲ ಸಾಧನವಾಗಿದ್ದೇವೆ ಸ್ವಾಮಿ, ನಮ್ಮನ್ನು ಉಪಯೋಗ ಮಾಡಿರಿ. ಮಹಿಮೆ ನಿಮಗೆ ಮಾತ್ರ ಅಪ್ಪ, ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸೋದರ ಸೋದರಿಯರೇ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸಮಯವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಮುಂದೆ ಹೋಗುವಾಗ ಅವನೊಂದು ಬೋರ್ಡ್ ಇಟ್ಟಿರ್ತಾನೆ. ಏನಂತ ಬೋರ್ಡ್ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಟೈಮ್ ಇಸ್ ಮನಿ, ಡೋಂಟ್ ವೇಸ್ಟ್ ಇಟ್ ಬೈ ಬಾರ್ಗೇನಿಂಗ್. ಸೊ ಈ ರೀತಿಯಾಗಿ ಒಂದು ವ್ಯಾಪಾರಸ್ಥ ಇಟ್ಟಿರೋದನ್ನ ನೋಡ್ತೇವೆ. ಮತ್ತು ಕೆಲವರು ಏನಾದ್ರು ಬಾರ್ಗೇನ್ ಮಾಡೋಕ್ಕೆ ಹೋದ್ರೆ, ಇಲ್ಲ ಬೇರೆ ತಗೊಳ್ಕೋಯ್ತು ಅಂತ ಹೇಳಿದ್ರೆ, ಸುಮ್ಮನೆ ಚೌಕಶಿ ಮಾಡಿಬಿಡ್ರಿ, ಟೈಮ್ ವೇಸ್ಟ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಅಂದರೆ ಸಮಯ ಅನ್ನೋದು ಎಲ್ಲರಿಗೂ ಸಹ ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಜೀವಿತದಲ್ಲಿ ಏನು ಬೇಕಾದ್ರೂ ಏನಂತ ಹೇಳಿದ್ರೆ ಮತ್ತೆ ವಾಪಸ್ ಬರ್ಬೋದು. ಕಳೆದುಕೊಂಡಂಥ ಹಣ ಇರ್ಬೋದು, ಆರೋಗ್ಯ ಇರ್ಬೋದು, ಬೇರೆ ಯಾವುದೇ ವಿಷಯಗಳೇನಾಗಿದೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಆದರೆ ಒಂದು ಸಾರಿ ಸಮಯ ದಾಟಿ ಹೋಯಿತು ಅಂತ ಹೇಳಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಸಹ ಅದು ತಿರುಗಿ ವಾಪಸ್ ಬರೋದಿಲ್ಲ. ಹಾಗಾಗಿ ಸಮಯ ಅನ್ನೋದು ಬಹಳ ಅಮೂಲ್ಯವಾಗಿರುವಂಥದ್ದಾಗಿದೆ. ಸೊ ಈ ಅಮೂಲ್ಯವಾದ ಸಮಯವನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಯಾವ ರೀತಿಗೆ ಉಪಯೋಗ ಮಾಡಿಕೊಳ್ಬೇಕು, ದೇವರು ಈ ಸಮಯದ ಕುರಿತು ಏನೆಲ್ಲ ಹೇಳಿದ್ದಾರೆ ಅಂತೇಳಿ ನಾವು ಒಂದೊಂದಾಗಿ ಧ್ಯಾನ ಮಾಡ್ಕೊಂಡು ಹೋಗೋಣ. ನಾವು ನೋಡ್ತಾ ಇದ್ದೇವೆ, ಒಂದು ಸಣ್ಣ ಕಥೆಯೊಂದಿಗೆ ನಾನು ಇದನ್ನು ಶುರು ಮಾಡೋದಕ್ಕೆ ಬಯಸ್ತೇನೆ. ಇದನ್ನು ಹಿಂಗೆ ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಇನ್ನೊಮ್ಮೆ ಇದನ್ನು ಕೇಳಬೇಕು ಅಂತೇಳಿ ನಾವು ಬಯಸ್ತೇವೆ. ಒಬ್ಬ ವ್ಯಕ್ತಿ ಹಣವನ್ನು ಸಂಪಾದನೆ ಮಾಡಬೇಕು ಅಂತೇಳಿ ತನ್ನ ಯೌವನ ಕಾಲದಿಂದಲೇ ಹಣದ ಹುಚ್ಚಿಗೆ ಬಿದ್ದು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ಏನೆಲ್ಲ ಕೆಲಸ ಮಾಡಿ, ಏನೇನೋ ಮಾಡಿ, ಪ್ರಯಾಸಪಟ್ಟು, ನಿದ್ದೆ ಮಾಡ್ದಲ್ಲೇ, ಸರಿ ಊಟ ಮಾಡ್ದಲ್ಲೇ, ಏನೆಲ್ಲ ಕಷ್ಟಪಟ್ಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶ್ರೀಮಂತ ಆಗಿಬಿಡ್ತಾನೆ. ಹಂಗೆ ಬೇಕಾದೆಲ್ಲ ತಗೊಂಡು ಆಮೇಲೆ ನನ್ನ ಲೈಫ್ ಓಕೆ, ನಾನು ದುಡಿದೀನಿ ಸಾಕು, ನಾವಿನ್ನ ಜೀವನವನ್ನು ಸಮಾಧಾನವಾಗಿ ಶಾಂತಿಯಾಗಿ ಕಳೆಯೋಣ ಅಂತೇಳಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಆಲೋಚನೆ ಮಾಡ್ಕೊಳ್ತಾನೆ. ಅವನಿಗೇನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ತಿಳಿಯದ ರೀತಿಯಲ್ಲಿ ಒಂದು ಮಾರಣಾಂತಿಕ ರೋಗ. ಸೊ ಡಾಕ್ಟರ್ ಹತ್ರಕ್ಕೆ ಹೋಗಿ MRI ಎಲ್ಲ ಮಾಡಿಸಿದಾಗ ಡಾಕ್ಟರ್ ಹೇಳ್ತಾರೆ, ಈ ರೋಗ ಏನಿದೆ, ಕಂಡೀಷನ್ ಸೀರಿಯಸ್ ಆಗಿದೆ, ನೀವು ಬದುಕದೆ ಇನ್ನೊಂದು ವಾರ ಬದುಕಿದ್ರೆ ಹೆಚ್ಚು. ಹಾಗಾಗಿ ನಿಮ್ದೇನಿದೆ ವಿಷಯಗಳನ್ನ ಕ್ಲಿಯರ್ ಮಾಡ್ಕೊಳ್ರಿ, ಸಂತೋಷವಾಗಿರ್ರಿ, ಸಮಾಧಾನವಾಗಿರ್ರಿ, ನಾವೇನು ಮಾಡೋದಕ್ಕಾಗಲ್ಲ ಅಂತೇಳಿ ಅವ್ರು ಕಳಿಸ್ಬಿಡ್ತಾರೆ. ಈ ವ್ಯಕ್ತಿ ಬರ್ತಾನೆ, ಬಹಳ ದುಃಖಾಕ್ರಾಂತನಾಗಿ ಬಂದು ಆಲೋಚನೆ ಮಾಡ್ತಾನೆ, ಎಷ್ಟೋ ವರ್ಷಗಳು ನನ್ನ ಜೀವಿತದಲ್ಲಿ ನಾನು ಏನೆಲ್ಲ ಮಾಡಿದೆ, ನನ್ನ ಜೀವಿತವನ್ನು ಯಾವ ರೀತಿಯೆಲ್ಲ ನಾನು ಉಪಯೋಗ ಮಾಡಿಕೊಂಡೆ, ನಾನು ಯಾವ ರೀತಿಯೆಲ್ಲ ಕಳೆದುಬಿಟ್ಟೆ ಅಂತೇಳಿ ಅವನು ಒಂದೊಂದಾಗಿ ಆಲೋಚನೆ ಮಾಡ್ಕೊಂಡು ಬರ್ತಾನೆ. ಅವನು ಪಟ್ಟಂಥ ಶ್ರಮಗಳು, ಕಣ್ಣೀರುಗಳು, ದುಃಖಗಳು, ವೇದನೆಗಳು, ಹಣಕ್ಕೋಸ್ಕರ ಯಾವ ರೀತಿಯಾಗಿ ಹಿಂದೆ ಓಡ್ದ, ಇದೆಲ್ಲವನ್ನು ಒಂದೊಂದಾಗಿ ರೀಕಾಲ್ ಮಾಡ್ಕೊಳ್ತಾ ಬರ್ತಾನೆ, ಒಂದೊಂದಾಗಿ ಜ್ಞಾಪಕ ಮಾಡ್ಕೊಳ್ತಾ ಬರ್ತಾನೆ. ಅದಾದ ನಂತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಓಕೆ ಈಗ ಮುಗಿದೋಯ್ತು, ನಾನೇನು ಮಾಡೋದಕ್ಕಾಗಲ್ಲ, ಈಗ ಸಮಯ ಇಲ್ಲ, ಹಾಗಾಗಿ ಒಂದು ವಾರ ಇದೆ, ಹಾಗಾಗಿ ಇದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನಾರು ಮಾಡಬೇಕಲ್ಲ ಅಂತೇಳಿ ಏನೇನೋ ಟ್ರೈ ಮಾಡ್ತಾನೆ, ಎಲ್ಲೆಲ್ಲೋ ಹೋಗ್ತಾನೆ, ಏನೇನೋ ಮಾಡ್ತಾನೆ, ಏನು ಮಾಡೋದಕ್ಕಾಗಲ್ಲ. ಒಂದು ದಿವಸ ಬಂದೇ ಬಿಡುತ್ತೆ. ಆ ಸಮಯದಲ್ಲಿ ಅವನನ್ನ ಇದು ಕತೆ ಮಾತ್ರ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳೋದಕ್ಕೆ, ಈಸಿಯಾಗಿ ಹೇಳೋದಕ್ಕೆ ಹೇಳ್ತಾ ಇದ್ದೀವಿ. ಅವನು ಹೋಗೋ ಟೈಮ್ ಬರುತ್ತೆ, ಮರಣದ ಸಮಯ ಬಾತ್ರ. ಒಬ್ಬ ದೇವದೂತ ಬರ್ತಾನೆ. ಬಂದು, ಬಾಪ ಟೈಮ್ ಆಯಿತು ನಿಮ್ಮದು, ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು. ಈ ವ್ಯಕ್ತಿ ಹೇಳ್ತಾನೆ, ಇಲ್ಲ ದೇವದೂತ, ನನಗೆ ಕೇವಲ ಒಂದೇ ಒಂದು ತಿಂಗಳು ಟೈಮ್ ಕೊಡು. ತಿಂಗಳು ಟೈಮ್ ಕೊಡ್ತು ಅಂತ ಹೇಳಿದ್ರೆ ಎಷ್ಟು ಕ್ರೋರ್ಸ್ ಬೇಕೋ ಕೊಡ್ತೀನಿ, ನಾನು ನಿನಗೆ ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತೀನಿ. ದೇವದೂತ ಅದಕ್ಕೆ ನಗಾಡಿ ಹೇಳ್ತಾನೆ, ಈ ದುಡ್ಡೆಲ್ಲ ಈ ಲೋಕಕ್ಕೆ ಮಾತ್ರ ಉಪಯೋಗವಾಗುವಂಥದ್ದಾಗಿದೆ, ಇದಕ್ಕೆ ಪರಲೋಕದಲ್ಲಿ ಯಾವುದೇ ರೀತಿಯಾದ ಮಾನ್ಯತೆ ಇಲ್ಲ, ಇದು ಪರಲೋಕಕ್ಕೆ ಬರೋದೂ ಇಲ್ಲ, ಹಾಗಾಗಿ ಇದು ನನಗೆ ಬೇಕಾಗಿಲ್ಲ. ಅದಾದಮೇಲೆ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಮತ್ತೆ ಓಕೆ ಒಂದು ತಿಂಗಳಾಗೋದಿಲ್ವಾ, ಅಟ್ಲೀಸ್ಟ್ ನಾನು ಅರ್ಧ ಆಸ್ತಿ ಎಲ್ಲ ಕೊಟ್ಬಿಡ್ತೀನಿ, ಏನೇ ಕೇಳಿದ್ರು ಕೊಡ್ತೀನಿ, ಕೇವಲ ಒಂದು ದಿವಸ ಮಾತ್ರ ಟೈಮ್ ಕೊಡು ಸಾಕು. ಅದಕ್ಕೆ ದೇವದೂತ ಹೇಳ್ತಾನೆ, ಒಂದು ದಿವಸ ಸಾಧ್ಯ ಇಲ್ಲ. ಕೊನೆಗೆ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ದಿವಸನೂ ಆಗೋದಿಲ್ವಾ, ಇಷ್ಟೊಂದೆಲ್ಲ ಹಣ ಕೊಡ್ತಾ ಇದ್ದೀನಲ್ಲ, ಆಗೋದಿಲ್ವಾ, ಆಸ್ತಿ ಕೊಡ್ತಾನೆ, ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂಸ್ ಇಲ್ಲ, ಪರಲೋಕದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅಂಥೇಳಿ ದೇವದೂತ ಹೇಳೋದನ್ನು ನೋಡ್ತೇವೆ. ಅದಾದ ನಂತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ,
ಆಯಿತು ದೇವತ, ಓಕೆ 1 ಅವರ್ ಕೊಡೋಕ್ಕಾಗುತ್ತಾ? ದೇವದೂತ ಹೇಳ್ತಾನೆ, ಇಲ್ಲ ಕೊಡೋಕ್ಕಾಗಲ್ಲ, ಈ ಮೂಮೆಂಟ್ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ನನ್ನ ಆತ್ಮನ ತಗೊಂಡು ಹೋಗ್ತೀನಿ. ಆಮೇಲೆ ಏನು ಮಾಡ್ತಾನೆ ಅಂತೇಳಿ ಇವನು ಅಳ್ತಾನೆ, ಕಣ್ಣೀರಿಟ್ಬಿಟ್ಟು, ಓಕೆ ಒಂದೇ ಒಂದು ನಿಮಿಷ ಕೊಡೋಕ್ಕಾಗುತ್ತೆ ನನಗೆ ಅಂತ. ದೇವದೂತನಿಗೂ ಸಹ ಮನ ಏನಾಗುತ್ತೆ, ಅವನಿಗೂ ಸಹ ಕನಿಕರ ಬರುತ್ತೆ. ದೇವದೂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆಯಿತು 1 ನಿಮಿಷ ಕೊಟ್ಟರೆ ಏನು ಮಾಡ್ತೀಯಾ ಅಂತ. 1 ನಿಮಿಷ ಕೊಟ್ಟರೆ ಏನು ಮಾಡ್ತೀನಿ, 1 ನಿಮಿಷ ಕೊಟ್ಟರೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅಂತೇಳಿ ಒಂದು ಪೆನ್ ತಗೊಳ್ತಾನೆ, ಒಂದು ಪೇಪರ್ ತಗೊಳ್ತಾನೆ, ಅದರ ಮೇಲೆ ದೊಡ್ಡದಾಗಿ ಬರೀತಾನೆ. ಏನಂತ ಬರೀತಾನೆ ಅಂತ ಹೇಳಿದ್ರೆ, ನನ್ನ ಇಡೀ ಆಸ್ತಿ, ನನ್ನ ಇಡೀ ಸಂಪತ್ತು, ನನ್ನ ಇಡೀ ಹಣ, ನನ್ನ ಜೀವಿತದಲ್ಲಿ 1 ನಿಮಿಷ ಸಹ ನನಗೆ ಎಕ್ಸ್ಟ್ರಾ ಇರೋದಕ್ಕೆ ಅವಕಾಶ ಮಾಡಿಕೊಳ್ಳಲಿಲ್ಲ. ನಾನು ಇದುವರೆಗೂ ಏನೆಲ್ಲ ಸಮಯವನ್ನು ಕಳೆದ್ನೋ ಅದೆಲ್ಲ ವ್ಯರ್ಥ ಅಂಥೇಳಿ ಅವನ ಸಿಗ್ನೇಚರ್ ಹಾಕಿ ನಿಲ್ಲಿಸ್ತಾನೆ. ಅದಾದ ನಂತರ ಅವನ ಪ್ರಾಣ ಹೋಗುತ್ತೆ. ಅನೇಕರು ತಮ್ಮ ಜೀವಿತಗಳಲ್ಲಿ ಮಾಡುವಂಥ ಮಿಸ್ಟೇಕ್, ತಪ್ಪು ಏನು ಅಂತ ಹೇಳಿದ್ರೆ, ಅವ್ರು ತಿಳ್ಕೊಂಡಿರ್ತಾರೆ ನಾವು ನಮ್ಮ ಜೀವಿತದಲ್ಲಿ ಕಷ್ಟಪಟ್ಟು ದುಡಿದು ಏನೆಲ್ಲ ಮಾಡಿ ದುಡ್ಡು ಮಾಡಬೇಕು, ಹೆಂಗಾದ್ರೂ ಮಾಡಿ ದುಡ್ಡು ಮಾಡಿ ಅದನ್ನು ಲೈಫ್ ಟೈಮ್ ಇರೋವಾಗೆಲ್ಲ ಮಾಡ್ಕೊಂಡ್ಬಿಡ್ಬೇಕು, ಅನುಕೂಲ ಮಾಡ್ಕೊಳ್ಬೇಕು. ದೇವ್ರವಾಗಿ ಕೇಳುತ್ತೆ, ಅಯ್ಯೋ ಈ ರಾತ್ರಿನ ಜೀವ ತೆಗೆಯಲ್ಪಟ್ರೆ ಅದು ಇಲ್ಲಿಗಪ್ಪ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಎಷ್ಟು ಹಣ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನೀವೆಷ್ಟು ಶ್ರೀಮಂತರಿದ್ದೀರಾ, ನಿಮ್ಗೆ ಎಷ್ಟು ಹಣ ಇದೆ, ಎಷ್ಟು ಪ್ರಾಪರ್ಟಿಗಳಿದೆ, ಇದೆಲ್ಲ ಏನಿದೆ ಇದು ನಿಮಗೆ ಗೊತ್ತು. ಆದರೆ ಸಮಯ ಅನ್ನೋದು ಯಾರಿಗೂ ಸಹ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಸಮಯ ಏನಿದೆ, ನಿಮ್ಮ ಆಯಸ್ಸಿನ ಕಾಲಗಳೇನಿದೆ, ಇದು ದೇವರ ಕರಗಳಲ್ಲಿ ಇರುವಂಥದ್ದಾಗಿದೆ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ ಯಾವ ರೀತಿಯಾಗಿ ಮಗ್ಗದಲ್ಲಾಳ ಬಟ್ಟೆ ನೇಯ್ಬೇಕಾದ್ರೆ ಹೆಂಗೆ ಪಟ ಅಂತ ಹೊಡ್ಕೊಳ್ಳುತ್ತೋ, ಆ ರೀತಿಯಾಗಿ ಜೀವಿತದ ಕಾಲ ಏನಾಗಿದೆ, ಪ್ರತಿ ದಿವಸ ಮುಗಿದು ಹೋಗೋದನ್ನು ನೋಡಿ. ನಿಮ್ಮ ಜೀವಿತವನ್ನು ಯಾವ ರೀತಿಯಾಗಿ ಕಳೀತಾ ಇದ್ದೀರಾ? ಕೆಲವರು ಏನೋ ಬದುಕಬೇಕಲ್ಲ ಅಂತೇಳಿ ಬದುಕ್ತಾ ಇದ್ದೀರಾ, ಇನ್ನು ಟೈಮ್ ಪಾಸ್ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಮಾಡ್ತಾ ಇದ್ದೀರಾ, ಇಲ್ಲ ಏನೋ ಜೀವನ ಹೋದರೆ ಸಾಕು, ಏನೋ ಒಂದು ತಿಂದರೆ ಸಾಕು, ಎಲ್ಲೋ ಒಂದು ಕೆಲಸ ಮಾಡಿದ್ರೆ ಆಯಿತು, ಏನೋ ಒಂದು ದುಡಿದ್ರೆ ಆಯಿತು, ಏನಕ್ಕೋ ಒಂದು ಅನುಕೂಲ ಆದರೆ ಆಯಿತು, ಕೆಲಸಕ್ಕೆ ಹೋಗೋಣ, ಊಟ ಮಾಡೋಣ, ಮಲ್ಕೊಳ್ಳೋಣ, ನೆಕ್ಸ್ಟ್ ದಿನ ಮತ್ತೆ ಎದ್ದೇಳೋಣ, ಹೋಗೋಣ. ಇದೇ ಜೀವನದ ಹಾದಿ ಆಗಿಬಿಟ್ಟಿದೆಯಾ? ಇದೇ ನಿಮ್ಮ ಲೈಫ್ ಸ್ಟೈಲ್ ಆಗಿದೆಯಾ? ಯಾವ ರೀತಿಯಾದ ಜೀವಿತವನ್ನು ಮಾಡ್ತಾ ಇದ್ದೀರಾ? ಇಲ್ಲ ದುಡ್ಡಿನ ಹಿಂದೆ ಹುಚ್ಚಿನ ಥರ ಓಡ್ರಿ, ದುಡ್ಡು ಮಾಡಬೇಕು ಅಂತೇಳಿ ಕೊನೆಗೆ ನಿಮ್ಮ ಜೀವಿತ ಕಾಲ, ನಾನು ಹೇಳಿದಂಥ ಕತೆಗೆ ಹೋಲಿಕೆ ಆದರೆ ಏನು ಮಾಡ್ತೀರಾ? ನಿಮ್ಮ ಜೀವಿತ ಕಾಲವನ್ನು, ನಿಮ್ಮ ಟೈಮ್ ಏನಿದೆ ಅದನ್ನು, ಅತ್ಯಮೂಲ್ಯವಾದ ಸಮಯವನ್ನು ನೀವು ಸದುಪಯೋಗ ಮಾಡ್ಕೊಳ್ಳೋದನ್ನು ಕಲಿಬೇಕು. ಅದಕ್ಕೋಸ್ಕರ ಟೈಮ್. ಈ ವಾಕ್ಯ ಸಂದೇಶ ನನಗೇನಂತ ಹೇಳಿದ್ರೆ, ನನಗೂ ಒಂಥರ ಎಚ್ಚರಿಕೆ ಗಂಟೆ ಆದರೆ ಆಯಿತು. ಅದಕ್ಕೋಸ್ಕರ ನಾನು ಕಳೆದ ಡಿಸೆಂಬರಿಂದಲೇ ನಮ್ಮ ಸಮಯವನ್ನು ನಾವು ಏನು ಮಾಡಿದ್ದೀವಿ, ಎಕ್ಸ್ಟ್ರಾ ಮಾಡಿದ್ದೀವಿ, ಅಂದರೆ ಎಕ್ಸ್ಪೆಂಡ್ ಮಾಡಿದ್ದೀವಿ. ದೇವರ ರಾಜ್ಯಕ್ಕೋಸ್ಕರ, ದೇವವಾಕ್ಯ ಧ್ಯಾನಕ್ಕೋಸ್ಕರ, ಪ್ರಾರ್ಥನೆಗೋಸ್ಕರ ಇದನ್ನು ನಾವೇನು ಮಾಡಿದ್ದೀವಿ, ಮತ್ತೆ ಎಕ್ಸ್ಪೆಂಡ್ ಮಾಡ್ಕೊಂಡಿದ್ದೀವಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಏನಾಗಿದೆ, ಇನ್ನೂ ಹೆಚ್ಚಾಗಿ ಸಮಯವನ್ನು ಸ್ಪೆಂಡ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಅದರ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ದೇವರ ವಾಕ್ಯಗಳು ನಿಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ದೇವರ ವಾಕ್ಯಗಳು ನಿಮ್ಮನ್ನು ಗದರಿಸುವಂಥದ್ದಾಗಿದೆ. ದೇವರ ವಾಕ್ಯಗಳು ನಿಮ್ಮನ್ನು ನಡೆಸುವಂಥದ್ದಾಗಿದೆ, ನಿಮ್ಮನ್ನು ಕಟ್ಟುವಂಥದ್ದಾಗಿದೆ, ಮುರಿಯುವಂಥದ್ದಾಗಿದೆ, ನಿಮ್ಮನ್ನು ಅಂತ್ಯದವರೆಗೂ ನಡೆಸುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಈ ದೇವರ ವಾಕ್ಯಕ್ಕೆ ಯಾರು ತಮ್ಮ ಜೀವಿತವನ್ನು ಬಿಟ್ಟುಕೊಡ್ತಾರೋ, ಯಾರು ಕುಂಬಾರನ ಕೈಯಲ್ಲಿ ಮಡಕೆಯ ರೀತಿಯಲ್ಲಿ ಯಾರು ಸುಂದರವಾಗಿ ರೂಪಿತ ಆಗೋದಕ್ಕೆ ಬಿಡ್ಕೊಡ್ತಾರೋ ಅವರನ್ನು ದೇವರು ಸುಂದರವಾಗಿ ರೂಪಿಸ್ತಾರೆ. ಹಾಗಾಗಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ, ವ್ಯರ್ಥವಾಗಿ ನಿಮ್ಮ ಕಾಲವನ್ನು ಕಳಿಬೇಡಿ. ಸೊ ಹಾಗಾಗಿ ಇದು ಎಚ್ಚರಿಕೆಯ ಗಂಟೆಯಾಗಿದೆ, ಎಚ್ಚರಿಕೆಯ ಸಂದೇಶವಾಗಿ ನಾವು ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ಇರುವಂಥ ಸಮಯಗಳಲ್ಲಿ ನೀವು ಯಾವ ರೀತಿಯಾದಂಥ ಸಮಯವನ್ನು ಕಳೀತಾ ಇದ್ದೀರಾ? ಸಮಯ ಅದನ್ನು ತಡ ಮಾಡಬಾರ್ದು, ಸಮಯವನ್ನು ವೇಸ್ಟ್ ಮಾಡಬಾರ್ದು, ವ್ಯರ್ಥಗೊಳಿಸಬಾರ್ದು. ಕಡೆ ಪಕ್ಷ 1 ಗಂಟೆ ಕಾಲ ಆದರೂ ಇಲ್ಲ, ಏಸು ಬರುವಂಥ ಸಮಯ, ಈ ಸಂಗತಿಗಳು, ಆಮೇಲೆ ಅಂತ್ಯ ಯಾವಾಗ ಆಗುವಂಥದ್ದಾಗಿದೆ, ಮತ್ತು ಬರೋಣದ ಸಮಯ, ಈ ಎಲ್ಲವನ್ನು ನಾವು ಒಂದೊಂದಾಗೊಂದು ಧ್ಯಾನ ಮಾಡೋದಕ್ಕೆ ಹೋಗೋಣ. ಯಾಕಂತ ಹೇಳಿದ್ರೆ ಎಲ್ಲವನ್ನು ಹೇಳೋದಕ್ಕೆ ಸಮಯ ಬಹಳ ಅಮೂಲ್ಯವಾದಂಥದ್ದು. ಸೊ ಒಬ್ಬ ಯುವಕ ತನ್ನ ಎಜುಕೇಷನ್ ಸಮಯದಲ್ಲಿ ಆತ ನೆಟ್ಟು ಓದಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಅವನ ವಿದ್ಯಾಭ್ಯಾಸನ ಮಾಡಲಿಲ್ಲ ಅಂತ ಹೇಳಿದ್ರೆ, ಎಕ್ಸಾಮ್ಗೆ ಹೋದರೆ ಫೇಲ್ ಆಗ್ತಾನೆ, ಹೌದಲ್ಲ? ಒಬ್ಬ ಇಂಟರ್ವ್ಯೂಗೆ ಹೋಗುವಂಥ ವ್ಯಕ್ತಿ ಸರಿಯಾಗಿ ಪ್ರಿಪೇರ್ ಆಗಿ ಹೋಗಲಿಲ್ಲ ಅಂತ ಹೇಳಿದ್ರೆ, ಇಂಟರ್ವ್ಯೂನಲ್ಲಿ ಏನಾಗ್ತಾನೆ ಅಂತಾರೆ, ಫೇಲ್ ಆಗ್ತಾನೆ. ಸೊ ತನ್ನ ದುಷ್ಟ ಸ್ನೇಹಿತರೊಂದಿಗೆ ಸೇರಿಕೊಂಡು ಒಬ್ಬ ವ್ಯಕ್ತಿ ಹೋದ ಅಂತ ಹೇಳಿದ್ರೆ, ದುಶ್ಚಟಗಳಿಗೆ ದಾಸನಾಗಿ ತನ್ನ ಜೀವಿತವನ್ನು ಹಾಳು ಮಾಡ್ಕೊಳ್ತಾನೆ. ಅದಾದ ನಂತರ ನೋಡಬೇಕಾದ್ರೆ ಅವನಿಗೆ ಬರೀ ವ್ಯಾಧಿಗಳು, ಉಪದ್ರವಗಳು, ಸಂಕಟಗಳೇ ಅವನ ಜೊತೆಗಾರರಾಗಿರುತ್ತೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ, ಪ್ರಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ.
ನಾವು ನೋಡ್ತಾ ಇದ್ದೇವೆ, ಯಾಕೆ ಸಮಯವನ್ನು ವ್ಯರ್ಥ ಮಾಡಬಾರ್ದು, ಸಮಯದಲ್ಲಿ ಏನಿದೆ ಅಂತ ನೋಡಬೇಕಾದ್ರೆ ಎಲ್ಲವೂ ಇರುವಂಥದ್ದಾಗಿದೆ, ಎಲ್ಲವೂ ಇರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದ್ವಿ, ಆರೋಗ್ಯ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ವಾಪಸ್ ಬರ್ಬೋದು. ಆದರೆ ಸಮಯ ಹಾಗಲ್ಲ. ಈ ತಿಂಗಳು ಹೋಯ್ತು, ಈ ದಿವಸ ಈ ಗಳಿಗೆ ಹೋಯ್ತು ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಸಹ ಅದು ತಿರುಗಿ ಮತ್ತೆ ಬರೋದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಸೊ ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಈ ಪ್ರಪಂಚ ಏನಾಗಿದೆ ಅಂತ ಹೇಳಿದ್ರೆ ಬಹಳ ನಾಶನದ ಕಡೆಗೆ ನಾವು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಈಗಿನ ಕಾಲಘಟ್ಟಗಳು ಬಹಳ ವೇಗವಾಗಿ 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 ಹೋಗ್ತಾ ಇದೆ, ವೇಗವಾಗಿ ಹೋಗ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ತಡ ಮಾಡದಂತೆ ದೇವರ ವಾಕ್ಯಗಳು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ, ಎಚ್ಚರಿಸುವಂಥದ್ದಾಗಿದೆ. ಹಾಲೆಲೂಯ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 19:16 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 19:16 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಅವನು ತಡ ಮಾಡಲು ಕರ್ತನು ಅವನನ್ನು ಕನಿಕರಿಸಿದ್ರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಪ್ರೈಸ್ ಗಾಡ್. ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಲೋಟನ ಕುಟುಂಬವನ್ನು ಕುರಿತು ಇಲ್ಲಿ ಬರೆದಿರೋದನ್ನು ನೋಡ್ತಾ ಇದ್ದೇವೆ. ಸೊ ಈ ಸಮಯ, ಇದರ ವಿಷಯ ಏನು ಅಂತ ಹೇಳಬೇಕಾದ್ರೆ ಇಲ್ಲಿ ಸೊದೋಮಿಗೆ ಬರುವಂಥ ನಾಶವನ್ನು ಕುರಿತು ಇಲ್ಲಿ ಹೇಳುವಂಥದ್ದಾಗಿದೆ. ಸೊದೋಮ್ ಗೊಮೋರವನ್ನು ನಾಶ ಮಾಡಬೇಕಾದ್ರೆ ದೇವದೂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಲೋಟನ ಕುಟುಂಬವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೈ ಹಿಡಿದು ಹೊರಗಡೆ ತಂದು ಬಿಡೋದನ್ನು ನೋಡ್ತೇವೆ. ಅದರ ಅರ್ಥ ಬಹಳ ವೇಗವಾಗಿ, ಬಹಳ ಶೀಘ್ರವಾಗಿ, ಫಾಸ್ಟಾಗಿ ತಮ್ಮ ಕೆಲಸವನ್ನು ಮುಗಿಸೋದಕ್ಕೋಸ್ಕರ ಸೊದೋಮ್ ಗೊಮೋರ ಮೇಲೆ ಅಗ್ನಿ ಗಂಧಕವುಳ್ಳ ಬೆಂಕಿ ಬೀಳ್ತಾ ಇದೆ, ಅಗ್ನಿ ಮಳೆ ಸುರಿಯುತ್ತೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಈತನ ಕುಟುಂಬ ಲೇಟ್ ಮಾಡೋದನ್ನು ನೋಡಬೇಕಾದ್ರೆ ದೇವದೂತರು ಏನು ಮಾಡ್ತಾರೆ, ತಗೊಬಂದು ಆಚೆ ಹಾಕೋದನ್ನು ನೋಡ್ತೇವೆ. ಹಲ್ಲೆಲೂಯ. ಸೊ ಕಾರಣ ಏನು, ಈ ವ್ಯಕ್ತಿನ ಮಾತ್ರ ಅಲ್ಲಿ ಉಳಿಸೋದಕ್ಕೆ ಕಾರಣ ಏನು ಅಂತ ನೋಡಬೇಕಾದ್ರೆ ಆ ಪಟ್ಟಣದಲ್ಲಿ ಅವನೊಬ್ಬನೇ ನೀತಿವಂತನಾಗಿ ಕಾಣಿಸ್ಕೊಂಡಿದ್ದ. ದೇವರ ದೃಷ್ಟಿಯಲ್ಲಿ ಆತನೊಬ್ಬನೇ ನೀತಿವಂತನಾಗಿ ಕಾಣಿಸ್ಕೊಂಡಿದ್ದು, ಆದ್ದರಿಂದ ಆತನ ಕುಟುಂಬವನ್ನು ಈ ನಾಶನದಿಂದ ದೇವರು ತಪ್ಪಿಸಲು ಬಯಸ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ. ಅದಕ್ಕೆ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 19:15 ಈ ರೀತಿಯಾಗಿ ಹೇಳುತ್ತೆ, ಕರ್ತನಿಂದ ಕಳಿಸಲ್ಪಟ್ಟ ದೂತರು ಲೋಟನ ಕುರಿತು, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನ ನಿನ್ನ 2 ಹೆಣ್ಣು ಮಕ್ಕಳನ್ನ ಬೇಗ ಕರೆದುಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶನ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಪ್ರೈಸ್ಗಳಂದರೆ ಅರ್ಜೆಂಟ್ ಮಾಡೋದನ್ನು ನೋಡ್ತೇವೆ. ಬಹಳ ಅರ್ಜೆಂಟಾಗಿ, ಎಮರ್ಜೆನ್ಸಿಯಾಗಿ ಏನು ಮಾಡ್ತಾರೆ, ಅವ್ರನ್ನ ಹೊರಗಡೆ ತಗೊಬರೋದು ನೋಡ್ತಾ ಇದ್ದೇವೆ. ಅಂದರೆ ಅದೇ ಪ್ರಕಾರವಾಗಿ ಈ ಲೋಕಕ್ಕೆ ಇರುವಂಥ ನಾಶನೂ ಸಹ ಬಹಳ ಬೇಗ ಸಮೀಪಿಸುವಂಥದ್ದಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ. ಅದಕ್ಕೋಸ್ಕರ ಎಲ್ಲ ಗಳಿಗೆ ಏನಿದೆ ಅದೆಲ್ಲ ಡಿಸೈಡ್ ಮಾಡಿ ಎಲ್ಲ ತೀರ್ಮಾನವಾಗಿ ಇಡಲ್ಪಟ್ಟಿದೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೂರ್ಖರ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಅವಾಗಲಿಂದ ಹೇಳ್ತಾ ಇದ್ದಾರೆ, ಈಗಲೂ ಯಾಕಾಗಿಲ್ಲ ಅಂತ ಹೇಳಿದ್ರೆ ನಿನ್ನ ಮನ ತಿರುಗಿಲ್ಲ, ಅದಕ್ಕೆ ಆಗಿಲ್ಲ. ದೇವರು ನಿನ್ನ ಮೇಲೆ ಪ್ರೀತಿ ಇಟ್ಟು ಇನ್ನೂ ಕರುಣೆ ತೋರಿಸ್ತಾ ಇದ್ದಾರೆ, ಇನ್ನೂ ಕೃಪೆಯ ಸಮಯ ಕೊಟ್ಟಿದ್ದಾರೆ, ಅದಕ್ಕೆ ಆಗಿಲ್ಲ. ದೇವರ ಕೃಪಾ ಸಮಯವನ್ನು, ಕನಿಕರವನ್ನು, ದಯೆಯನ್ನು ಹೀನೈಸಬೇಡ್ರಿ. ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ಹೇಳೋದು ದೇವರು ದೀರ್ಘ ಶಾಂತರು ಅಂತ ಹೇಳ್ಬಿಟ್ಟು. ದೀರ್ಘ ಶಾಂತ ಅಂತ ಹೇಳ್ಬೇಕಾದ್ರೆ ಇದೇ ಅರ್ಥ. ಯಾಕೆ ದುಷ್ಟರಿನ್ನು ನಾಶವಾಗಿಲ್ಲ, ಯಾಕೆ ಇನ್ನೂ ನಾಶ ಆಗಿಲ್ಲ ಈ ಪ್ರಪಂಚ ಅಂತ ನೋಡಿದ್ರೆ, ಯಾಕಂತ ಹೇಳಿದ್ರೆ ದೇವರು ಇನ್ನೂ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಜನಗಳು ಮನ ತಿರುಗಲಿ ಅಂತ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದುಷ್ಟರು ನಾಶವಾಗೋದ್ರಲ್ಲಿ ದೇವರು ಸಂತೋಷಿಸುವಂಥ ದೇವರಲ್ಲ. ದುಷ್ಟನು ತನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ತಿರುಗಿ ದೇವರ ಬಳಿಗೆ ಬರೋದಕ್ಕೋಸ್ಕರ ದೇವರೇನು ಮಾಡ್ತಾರೆ, ಇನ್ನೂ ಸಹ ಕಾಯ್ತಾ ಇದ್ದಾರೆ, ಇನ್ನೂ ಸಹ ವೇಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೃಪೆಯ ಕಾಲ ಕೊಟ್ಟಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಅನೇಕರು ಈ ಕೃಪೆಯ ಕಾಲವನ್ನು ಅಲ್ಪವೆಂದು ಎಣಿಸಿ ದೇವರು ಡಿಲೇ ಮಾಡ್ತಾ ಇದ್ದಾರೆ. ನಾವಿನ್ನು ಏನು ಬೇಕಾದರೂ ಆಟ ಆಡ್ಬೋದು. ನೋ, ಇದು ಸಮಯ ಅಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಇನ್ನು ನನಗೆ ಬಹಳ ವರ್ಷಗಳಿದೆ, ಇನ್ನು ಎಷ್ಟೋ ವರ್ಷಗಳಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನೋಡ್ರಿ, ಯಾವಾಗಲೂ ನಮ್ಮ ಜೀವಿತ ಯಾವ ರೀತಿಯಾಗಿರಬೇಕು ಅಂತ ಹೇಳಿದ್ರೆ, ಇದನ್ನು ನಾವು ಬಹಳ ವರ್ಷಗಳಿಂದ ನಾವು ಕೇಳಿಸ್ಕೊಂಡು ಈ ಸಂದೇಶವನ್ನು ಕೇಳಿಸ್ಕೊಂಡ್ರೆ, ಈ ಸಂದೇಶವನ್ನು ಅಂತ ಹೇಳ್ಬೇಕಾದ್ರೆ ಈ ಆತ್ಮಿಕ ಅರ್ಥವನ್ನು ತಿಳಿದುಕೊಂಡ ನಂತರ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳೋದು, ನಿಮ್ಮ ಜೀವಿತದಲ್ಲಿ ನೀವು ಗ್ರೋ ಆಗಬೇಕು, ನಿಮ್ಮ ದೇವರಲ್ಲಿ ಬೆಳಿಬೇಕು, ನಿಮ್ಮ ಆತ್ಮಿಕವಾಗಿ ನೀವು ಅಭಿವೃದ್ಧಿ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ, ನೀವು ಯಾವುದಾದ್ರು ಸತ್ಯ, ದೇವರ ವಾಕ್ಯದ ಸತ್ಯ ಪ್ರಕಟಣೆ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿರಿ, ಅಭ್ಯಾಸಕ್ಕೆ ತಗೊಂಡು ಬಂದರೆ ಮಾತ್ರನೇ ನೀವು ಮೇಲಕ್ಕೆ ಹೋಗೋದಕ್ಕೆ, ಅಂದರೆ ಆತ್ಮಿಕ ಜೀವನ ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯನೇ ಹೊರತು ಇಲ್ಲ ಅಂತ ಹೇಳಿದ್ರೆ ಖಂಡಿತ ಹೋಗೋದಕ್ಕಾಗೋದಿಲ್ಲ. ನಿಮಗೆ ಯಾವಾಗ ದೇವರ ವಾಕ್ಯಗಳು ನಿಮ್ಮ ಬಳಿಗೆ ಬರುತ್ತೆ, ದೇವರ ಪ್ರಕಟಣೆಗಳು ಬರುತ್ತೆ, ದೇವರ ಮಾತುಗಳು ನಿಮ್ಮ ಬಳಿಗೆ ಬರುವಂಥದ್ದಾಗಿದೆ, ಅದನ್ನು
ತೆರೆದ ಹೃದಯದೊಂದಿಗೆ ಸ್ವೀಕರಿಸಿ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ನಿನ್ನ ವಾಕ್ಯ ನಿಧಿಯಂತೆ ನಾನು ಬಚ್ಚಿಟ್ಟುಕೊಂಡಿದ್ದೇನೆ ಅಂತೇಳಿ. ನಿಧಿಯನ್ನು ಎಷ್ಟು ಜೋಪಾನ ಕಾಯ್ತಾರಲ್ವ. ಒಂದು ಚಿನ್ನ ಇಟ್ಟರೆ ಎರಡು ಮೂರು ಬೀರಿನಲ್ಲಿ 2-3 ಡೋರ್ ತೆಗೆದುಬಿಟ್ಟು ಸಣ್ಣ ಬಾಕ್ಸ್ ಒಳಗಡೆ ತಗೊಂಡು ಇಟ್ಬಿಟ್ಟು ಒಳಗಡೆ ಆಮೇಲೆ ಸೇಫ್ ಲಾಕ್ ಮಾಡ್ತಾರೆ. ಬರೀ ಏನು ಒಂದು ಸಣ್ಣ ಚಿನ್ನನ ಅಂತೇಳಿ ದೇವರ ವಾಕ್ಯ ಅತ್ಯಮೂಲ್ಯವಾಗಿರುವಂಥದ್ದು. ಅದನ್ನು ನಿಮ್ಮ ಹೃದಯದಲ್ಲಿ ಹಾಲಲ್ಲಿ ನಿಧಿಯಂತೆ ಬಚ್ಚಿಟ್ಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯಗಳು ಎಷ್ಟಾಗುತ್ತೋ ಅಷ್ಟನ್ನು ಏನು ಮಾಡಬೇಕು, ನೀವು ಸೇವಿಸ್ತಾ ಇರಬೇಕು ಅಂತ ಹೇಳಿದ್ರನ್ನ ಒಳಗಡೆ ತಗೊಳ್ತಾ ಇರಬೇಕು. ಸೊ ಈ ಸತ್ಯ ನಾವು ಯಾವಾಗ ತಿಳ್ಕೊಂಡು ಯಾವಾಗ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಜೀವಿತ ಮಾರ್ಪಡ್ತು. ಸೊ ಹಾಗಾಗಿ ಅವತ್ತಿಂದ ನಾವೇನು ಮಾಡ್ತೀವಿ, ಲೌಕಿಕ ಸಂಗತಿಗಳಿಗೆ ನಾವೇನು ಅಟ್ಯಾಚ್ ಆಗಕ್ಕೆ ಹೋಗಲ್ಲ. ಯಾವುದೇ ಆಗಿರ್ಬೋದು, ಮೋರ್ ದ್ಯಾನ್ ಗಾಡ್, ದೇವ್ರನ್ನ ಬಿಟ್ಟು ನಾನು ಯಾವುದಕ್ಕೂ ಸಹ ಅಟ್ಯಾಚ್ ಆಗಲ್ಲ. ಮನೆ ಇರ್ಬೋದು, ಏನೋ ವಸ್ತುಗಳಿರ್ಬೋದು, ಯಾವುದೇ ಆಗಿರ್ಬೋದು. ನೀವು ನಮ್ಮ ಮುಂದೆ ಏನೇ ತಂದಾಕು ನಮಗೇನು ಅನಿಸಲ್ಲ. ಯಾಕಂತ ಹೇಳಿದ್ರೆ ನಾವು ಅದರಿಂದೆಲ್ಲ ಆಚೆ ಬಂದಿದ್ದೀವಿ. ಅಂದರೆ ಅದನ್ನೆಲ್ಲ ಏನು ಮಾಡಿದ್ದೀವಿ, ಅದರಿಂದ ಹೊರಗಡೆ ಬಂದಿದ್ದೀವಿ ನಾವು. ಹಾಗಾಗಿ ನೀವು ನಮಗೆ ದುಡ್ಡು ಕೊಟ್ಟರು, ಇಲ್ಲ ಬೇರೆ ಏನಾರು ಮಾಡ್ತು ಅಂತ ಹೇಳಿದ್ರು, ಏನಾರು ಕೊಡ್ತು ಅಂತ ಹೇಳಿದ್ರು ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ನಾವು ಅದಕ್ಕೆ ಅಂಟ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಯಾವುದು ನಶಿಸದೇ ಇರುವಂಥದ್ದು ಅದಕ್ಕೂ ಅಂಟ್ಕೊಳ್ತೀವಿ ಹೊರತು ಈ ನಶಿಸುವಂಥ ಸಂಗತಿಗಳಿಗೆ ನಾವು ಅಷ್ಟೊಂದು ಆಸಕ್ತಿ ಪಡೋದಿಲ್ಲ. ಅದನ್ನು ಅಂಟ್ಕೊಳ್ಳೋದಕ್ಕೆ ಹೋಗಲ್ಲ, ನಾವು ಅಟ್ಯಾಚ್ ಆಗೋದಕ್ಕೆ ಹೋಗಲ್ಲ ನಾವು ಅದಕ್ಕೆ. ಯಾಕಂತ ಹೇಳಿದ್ರೆ ನಶಿಸೋದನ್ನು ನಾವು ನೋಡ್ತಾ ಇದ್ದೇವೆ, ನಶಿಸೋದು ನಮ್ಗೆ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಶಿಸುವಂಥ ಈ ಇಹಲೋಕದ ಸಂಗತಿಗಳೇನಿದೆ, ನಿಮ್ಮ ಏನಿದೆ ಗೃಹ ಪದಾರ್ಥಗಳಿರ್ಬೋದು, ಬೇರೆ ಏನಾದ್ರು ಓಡಾಡುವಂಥದ್ದು ಇದಿರ್ಬೋದು, ವಾಹನಗಳು, ಯಾವುದೇ ವಿಷಯಗಳಾದರೂ ಸರಿ ನಾವು ಅಟ್ಯಾಚ್ ಆಗೋದಕ್ಕೆ ಹೋಗಲ್ಲ. ಯಾವುದೇ ಸಂಗತಿಗಳಾದರೂ ಸರಿ. ಅದಕ್ಕೆ ಹೇಳೋವಂಥದ್ದು, ನೀವು ಯಾವ ರೀತಿಯಾಗಿ ಜೀವಿಸಬೇಕು ಅಂತ ಹೇಳಿದ್ರೆ ಸಂತರ ರೀತಿಯಲ್ಲಿ. ಸಂತರು ಅಂತ ಹೇಳಬೇಕಾದ್ರೆ ಆವಾಗ ಏನಂತ ಹೇಳಿದ್ರೆ ಎಲ್ಲ ತ್ಯಜಿಸ್ಬಿಟ್ಟು ಎಲ್ಲ ಕಾಡಿಗೆ ಹೋಗ್ಬೇಕು ಅಂತೆಲ್ಲ ಇಲ್ಲ. ನೀವು ಇರುವಂಥ ಪರಿಸ್ಥಿತಿ, ಇರುವಂಥ ಸನ್ನಿವೇಶದಲ್ಲೇ, ಇರುವಂಥ ಸರೌಂಡಿಂಗ್ನಲ್ಲೇ ನೀವು ಯಾವ ರೀತಿಯಾಗಿ ಸಂತರ ರೀತಿಯಲ್ಲಿ ಬದುಕಿ ತೋರಿಸ್ಬೇಕು. ಮೇ ಬಿ 1 ಡೇ ಆಗಿರ್ಬೋದು, 2 ಡೇ ಆಗಿರ್ಬೋದು, ಆಗದೇ ಇರ್ಬೋದು. ಏನಾಗಿರಬೇಕು, ನೀವು ಕಂಟಿನ್ಯೂಸ್ ಪರ್ಸ್ಯೂಯಿಂಗ್, ಅದು ನೀವೇನು ಮಾಡಬೇಕು ಅಂತೇಳಿ ಅಭ್ಯಾಸ ಮಾಡ್ತಾ ಹೋಗಬೇಕಾದ್ರೆ ಅದು ಬರುತ್ತೆ. ಹಂತವಾಗಿ 5%, 10%, 15%, 20%, 30, 40, 50 ಈ ರೀತಿಯಾಗಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಲೈಫ್ ಸ್ಟೈಲ್, ಅದಕ್ಕೆ ಕ್ರಿಸ್ತಿಯ ಜೀವಿತ ಅಂತ ಹೇಳ್ಬೇಕಾದ್ರೆ ಇದು ಜೀವನ ಶೈಲಿ. ಇದು ಕೇವಲ ಧಾರ್ಮಿಕವಾದಂಥ ಲೈಫ್ ಅಲ್ಲ, ಧಾರ್ಮಿಕವಾದಂಥ ಜೀವಿತ ಅಲ್ಲ, ಇದು ಧರ್ಮ ಅಲ್ಲ. ನಿಮಗೂ ಮತ್ತು ಕ್ರಿಸ್ತನಿಗೂ ಇರುವಂಥ ಬಾಂಧವ್ಯ, ಅನ್ಯೋನ್ಯತೆ ಸಂಬಂಧ, ಕ್ರಿಸ್ತನಿಗಿರುವಂಥ ರಿಲೇಷನ್ಶಿಪ್, ನೀವು ಯೇಸುವಿಗಿರುವಂಥ ರಿಲೇಷನ್ಶಿಪ್ ಏನಿದೆ, ಸಂಬಂಧ ಇದೆ, ಐಕ್ಯತೆ ಏನಿದೆ, ಇದು ಇರುವಂಥದ್ದು. ನಾವು ನೋಡ್ತಾ ಇದ್ದೇವೆ ಜನಗಳು ಯಾವ ರೀತಿಯೆಲ್ಲ ಜೀವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಏನು ಬೇಕಾದ್ರೂ ಇರ್ಬೋದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ರಿ, ಪ್ರಾಪರ್ಟಿ ಇಟ್ಕೊಳ್ಳಿ, ಏನು ಬೇಕಾದ್ರೂ ಇಟ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅಟ್ಯಾಚ್ ಆಗೋದಕ್ಕೆ ಹೋಗ್ಬಿಡ್ರಿ. ಅದರ ಮೇಲೆ ಅತ್ಯಾಸೆ ಪಡೋದಕ್ಕೆ ಹೋಗ್ಬಿಡ್ರಿ. ಅದಕ್ಕೆ ಏನಾದ್ರು ಹಿಡ್ಕೊಳ್ಳೋದಕ್ಕೆ ಹೋಗ್ಬಿಡ್ರಿ. ಅದಕ್ಕೆ ಯೇಸು ಸ್ವಾಮಿ ಬರಬೇಕಾದ್ರೆ ನಾವು ಏನಾಗಿರಬೇಕು ಅಂತ ಹೇಳಿದ್ರೆ ಯೇಸುವಿನ ಜೊತೆ ಹೋಗೋದಕ್ಕೆ ನಾವು ಮುಕ್ತರಾಗಿರಬೇಕು. ಸೊ ಆ ರೀತಿಯಾಗಿ ನಿಮ್ಮ ಲೈಫ್ ಏನಿದೆ, ನಿಮ್ಮ ಲೈಫ್ ಸ್ಟೈಲ್ ಏನಿದೆ, ಇದು ಬದಲಾಗಬೇಕು. ಇನ್ನೂ ಹೆಂಡತಿ ಮಕ್ಕಳು, ಮನೆ ಮಕ್ಕಳು ಬರೀ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತು ಅಂತ ಹೇಳಿದ್ರೆ ಅದಕ್ಕೆ ಅಟ್ಯಾಚ್ ಆಗಿದ್ದೀರ ಅಂತ ಅರ್ಥ. ಹಂಗಂತೇಳಿ ಎಲ್ಲ ಬಿಟ್ಬಿಡಕ್ಕೆ ಬ್ರದರ್ ಅಂತ ಹೇಳ್ಬಿಟ್ಟು ಆ ರೀತಿನೂ ಅಲ್ಲ. ನಿಮ್ಮ ಕರ್ತವ್ಯಗಳಿಂದ 100% ಮಾಡಲೇಬೇಕು. ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಬೇಕು, ನಿಮ್ಮ ಕುಟುಂಬವನ್ನು ಸಲಹಬೇಕು, ನಿಮ್ಮ ಕುಟುಂಬದ ಕಾರ್ಯಗಳನ್ನ ಮಾಡಬೇಕು. ಆದರೆ ಅದೇ ಎಲ್ಲ ಅಂತ ತಿಳ್ಕೊಂಡು ಅದರಲ್ಲೆಲ್ಲ ಮುಳುಗೋಗೋದಕ್ಕೆ ಹೋಗ್ಬಿಟ್ರಿ. ಈ ಲೋಕದಲ್ಲಿ ನೀವೇನು ಕಾರ್ಯಗಳನ್ನ ಮಾಡಲೇಬೇಕು. ಒಬ್ಬ ವ್ಯಕ್ತಿ ಆಫೀಸ್ಗೆ ಹೋಗಲಿಲ್ಲ ಅಂತೇಳಿ ಸಂಬಳ ಮನೆಗೆ ಕಳಿಸ್ತಾರ? ಇಲ್ಲ. ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಆದರೆ ಕೆಲಸನೇ ದೇವರು ಅಂತೇಳಿ ಕೆಲಸದಲ್ಲಿ ಮುಳುಗೋಗ್ಬಾರ್ದು. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಅದನ್ನು ನಾನು ಹೇಳ್ತಾ ಇರೋವಂಥದ್ದು. ಹಾಗಾಗಿ ನೀವು ಯಾವುದೇ ಸಂಗತಿಗಳಿಗೂ ಅಟ್ಯಾಚ್ ಆಗೋದಕ್ಕೆ ಹೋಗ್ಬೇಡ್ರಿ, ಯಾವುದೇ ಸಂಗತಿಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಸೊ ನಾ ಇದು ನಿಮ್ಗೆ ಹೇಳಿದಿನೋ ಗೊತ್ತಿಲ್ಲ, ಇನ್ನೊಂದು ಕತೆ ಹೇಳೋದಕ್ಕೆ ಬಯಸ್ತೀನಿ. ನಾವು ಇದು ನಿಮ್ಗೆ ಹೇಳಿದಿನೋ ಗೊತ್ತಿಲ್ಲ, ಕೇಳಿದ್ರೆ ಇನ್ನೊಂದು ಸರಿ ಕೇಳಿಸ್ಕೊಡ್ರಿ, ಚೆನ್ನಾಗಿದೆ. ಒಂದು ಮುದುಕಿ ಏನು ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ತನ್ನ ಮಗಳ ಮನೆಗೆ ಹೋಗೋದಕ್ಕೆ ದೋಣಿ ಎತ್ತು ಹೋಗ್ತಾ ಇರುತ್ತೆ. ದೋಣಿ ಎತ್ತು ಹೋಗಬೇಕಾದ್ರೆ ದೋಣಿ ಏನು ಮಾಡುತ್ತೆ, ಅಲ್ಲಾಡೋಕ್ಕೆ ಶುರುವಾಗುತ್ತೆ. ಏನಾಗುತ್ತೆ, ಬಿರುಗಾಳಿ ಬರೋಕ್ಕೆ ಶುರುವಾಗುತ್ತೆ, ಸ್ವಲ್ಪ ದೋಣಿ ಅಲ್ಲಾಡುತ್ತೆ. ಆದರೆ ಮುದುಕಿ ಬಂದ್ಬಿಟ್ಟು ಸ್ತೋತ್ರ ಅಂತೇಳಿ ಸ್ತೋತ್ರ ಮಾಡ್ತಾ ಕೂತಿರುತ್ತೆ. ಅಲ್ಲಿರುವಂಥ ಜನಗಳು ಆಶ್ಚರ್ಯ ಆಗ್ಬಿಡ್ತವ್ರಿಗೆ. ಈ ಮುದುಕಿ ಏನಾರು ತಲೆ ಏನಾರು ಸರಿ ಏನೋ ಬ್ರೈನ್ ಏನಾರು ಆಗ್ಬಿಡ್ತಾ, ಬುದ್ಧಿಮಾಂದಿ ಆಗ್ಬಿಡ್ತಾ, ಇಲ್ಲ ಅಂತೇಳಿದ್ರೆ ಬುದ್ಧಿ ಭ್ರಮಣೆ ಆಗ್ಬಿಡ್ತಾ ಅಂತೇಳಿ, ಏನಮ್ಮ ಯಾಕಮ್ಮ ಹಿಂಗೆ ಸ್ತೋತ್ರ ಮಾಡ್ತಿದ್ಯಾ, ಇಲ್ಲೆಲ್ಲ ಜನಗಳು ಪ್ರಾಣ ಹೋಗೋದಕ್ಕೆ ಉಪಯೋಗ, ಪ್ರಾಣ ಉಳಿಸ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ, ನೀನು ನೋಡೋ ಸ್ತೋತ್ರ ಚಪ್ಪಾಳೆ ತಟ್ಟ ಕೂತ್ಕೊಂಡಿದ್ದೀಯಲ್ಲ ಸ್ತೋತ್ರ ಅಂತ. ಅದಕ್ಕೆ ಆ ಮುದುಕಿ ಹೇಳುತ್ತೆ, ಆ ಮುದುಕಿ ಅಲ್ಲಿ ಬೇರೆ ಇರೋದಿಲ್ಲ. ಆ ಮುದುಕಿ ಹೇಳುತ್ತೆ ಬಾಯಿ ತೆರೆದ್ಬಿಟ್ಟು, ನನಗೆಲ್ಲ ಬುದ್ಧಿ ಭ್ರಮಣೆ ಆಗಿರೋದು, ನಿಮಗೆ ಭ್ರಮಣೆ ಆಗಿರೋದು, ನನಗೇನಿಲ್ಲ, ನನಗೆ ಗೊತ್ತು, ನಾನು ಎಲ್ಲಿ ಹೋಗ್ತೀನಿ ಅನ್ನೋ ಗೊತ್ತು. ಗಾಳಿ ಬರಲಿಲ್ಲ, ದೋಣಿ ಮುಳುಗಲಿಲ್ಲ ಅಂತ ಹೇಳಿದ್ರೆ ಆ ದಡಕ್ಕೆ ಹೋಗ್ತೀನಿ, ದಡಕ್ಕೆ ಹೋಗಿ ನಮ್ಮ ಮಗಳ ಮನೆಗೆ ಹೋಗ್ತೀನಿ. ದೋಣಿ ಮುಳುಗ್ತಾ ಹೋದ್ನಾ, ನಾನು ನನ್ನ ಅಪ್ಪನ ಹತ್ರಕ್ಕೆ ಹೋಗ್ತೀನಿ, ಏಸಪ್ಪನ ಹತ್ರಕ್ಕೆ ಹೋಗ್ತೀನಿ ಅಂತೇಳಿ
ಆ ಎಮ್ಮ ನಗಾಡುತ್ತೆ. ಇದು ಸಣ್ಣ ಕಥೆ ಆಗಿರ್ಬೋದು, ಇದರಲ್ಲಿ ಬಹಳ ದೊಡ್ಡ ಅರ್ಥ ಇರುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ಡೆಸ್ಟಿನೇಷನ್ ಏನಿದೆ, ನಿಮ್ಮ ಅಂತಿಮವಾದ ಪ್ರಯಾಣ ಏನಿದೆ, ನಿಮ್ಮ ಕೊನೆ ಸ್ಟಾಪ್ ಏನಿದೆ, ಅದು ನಿಮ್ಗೆ ಗೊತ್ತಿರಬೇಕು. ನೀವು ಎಲ್ಲಿಗೆ ಹೋಗಿ ನಿಲ್ತೀರಾ, ಎಲ್ಲಿ ಇರಬೇಕು, ಎಲ್ಲಿಗೆ ಹೋಗುತ್ತೆ ನಿಮ್ಮ ಆತ್ಮ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಅದನ್ನು ನೀವು ತಿಳ್ಕೊಂಡ್ಬಿಟ್ರೆ ಮಿಕ್ಕಿದ ಯಾವುದು ಸಹ ನಿಮಗೆ ದೊಡ್ಡದು ಅನ್ಸೋದೇ ಇಲ್ಲ. ಮಿಕ್ಕಿದ ಯಾವ ಸಂಗತಿಗಳು ಸಹ ನಿಮಗೆ ತುಂಬ ದೊಡ್ಡದು, ನನಗೆ ಬಹಳ ಅಮೂಲ್ಯವಾದ ಅನ್ಸ. ಸೊ ಹಾಗಾಗಿ ಯಾವುದಕ್ಕೂ ಸಹ ಅಟ್ಯಾಚ್ ಆಗಿ ಇರೋದಕ್ಕೆ ಹೋಗ್ಬಿಟ್ರಿ. ಈ ಲೋಕದಲ್ಲಿ ಯಾವುದೇ ಸಂಗತಿಗಳಾಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ಪತ್ನಿ ಆಗಿರ್ಬೋದು, ಪತಿ ಆಗಿರ್ಬೋದು, ಹಣ ಆಗಿರ್ಬೋದು, ವಾಹನಗಳಾಗಿ ಯಾವುದಾದ್ರೂ ಸರಿ, ಪ್ರಾಪರ್ಟಿಯಾಗಿ ಎಷ್ಟೇ ಏನಾರು ಇರಲಿ. ನಾನು ನಿಮ್ಗೆ ಅದೇ ಫಸ್ಟ್ ಕತೆ ಹೇಳಿದ್ದು, ನಿಮ್ಗೆ ಅದಕ್ಕೆ ಫಸ್ಟ್ ತಿಳ್ಕೊಳ್ಳಿ ಅಂತ ಈಸಿಯಾಗಿ ಕತೆ ಹೇಳಿದ್ದು. ಏನೆಲ್ಲ ಇತ್ತು ಅಂತ ಹೇಳಿದ್ರೆ ಅದು ಯಾವುದು ಸಹ ಪರಲೋಕಕ್ಕೆ ಬರೋದಿಲ್ಲ. ಯಾವುದಕ್ಕೂ ಸಹ ಒಂದು ಕ್ಷಣ, ಒಂದು ನಿಮಿಷ ಸಹ ಅದು ನಿಮ್ಮ ಜೀವಿತ ಕಾಲವನ್ನು ಹೆಚ್ಚಿಗೆ ಮಾಡೋದಕ್ಕಾಗೋದಿಲ್ಲ. ಯಾಕೆ ತ್ವರೆಪಡಿಸ್ತಾ ಇದ್ದಾರೆ ದೇವರು ಅಂತ ಹೇಳಬೇಕಾದ್ರೆ, ಯಾಕಂತ ಹೇಳಿದ್ರೆ ಈ ಲೋಕ ಏನಿದೆ ಬಹಳ ವೇಗವಾಗಿ ಸಾಗ್ತಾ ಇದೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ನಿಮ್ಮ ಕಾಲವನ್ನು ಉಪಯೋಗ ಮಾಡಿಕೊಂಡು ನೀವು ದೇವರಿಗೆ ಇನ್ನೂ ಹೆಚ್ಚು ಹತ್ತಿರ ಹೋಗೋದಕ್ಕೆ ನೀವು ಪ್ರಯತ್ನ ಪಡಬೇಕು. ನೀವು ಮನಸ್ಸು ಮಾಡಿ ಅದಕ್ಕೆ ಹೆಚ್ಚು ಕಡೆ ವಾಳ್ರಿ, ಅದಕ್ಕೆ ಆತ್ಮಿಕ ಸಂಗತಿಗಳು ಹೆಚ್ಚು ಕಡೆ ವಾಳ್ರಿ. ಸೊ ಅದಕ್ಕೋಸ್ಕರನೇ ದೇವರು ನಿಮಗೆ ಈ ಸಂದೇಶಗಳನ್ನು ಕೊಡ್ತಾ ಇರುವಂಥದ್ದು. ಎಚ್ಚರಿಕೆಯ ಸಂದೇಶಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಬೇಕಾದ್ರೆ ಇದೇ ಉದ್ದೇಶ. ಯಾಕಂತ ಹೇಳಿದ್ರೆ ನೀವಿನ್ನೂ ಆ ಹಾದಿಗಳಿಗೆ ಇನ್ನೂ ಬಂದಿಲ್ಲ, ಆ ಮಾರ್ಗಗಳಲ್ಲಿ ಬಂದಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ಎಚ್ಚರಿಸಿ ಈ ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರ ದೇವರಾತ್ಮ ನಿಮ್ಮನ್ನ ಪ್ರೇರೇಪಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಐಗುಪ್ತದಲ್ಲೂ ಸಹ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಸ್ರಾಯೇಲರನ್ನ ಐಗುಪ್ತದಿಂದ ಹೊರಗಡೆ ಬರೋದಕ್ಕೆ ತ್ವರೆಪಡಿಸೋದನ್ನು ನೋಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಸೊ ಐಗುಪ್ತದಲ್ಲಿ ಇರುವಂಥ ಏನಿದೆ ಸಂಗತಿಗಳಿದೆ, ಐಗುಪ್ತ ಏನಿದೆ ಇದನ್ನು ಈ ಲೋಕಕ್ಕೆ ಹೋಲಿಕೆ ಮಾಡೋದಾದರೆ ಕಾನಾನ್ ದೇಶ ಏನಿದೆ ಇದು ಪರಲೋಕಕ್ಕೆ ಹೋಲಿಕೆ ಮಾಡುವಂಥದ್ದಾಗಿದೆ. ಸೊ ಹಾಗಾಗಿ ಈ ಲೋಕದಲ್ಲಿ ಏನಿದೆ, ಈ ಯಾತ್ರೆ ಸಮಯ ಏನಿದೆ ಸೊ ಹೋಗುತ್ತೆ. ಹಾಗಾಗಿ ಆ ಯಾತ್ರೆಗೆ ಸಿದ್ಧ ಆಗಿ ನೀವು ಹೊರಗಡೆ ಬರಬೇಕು. ಇನ್ನು ಯಾವ ರೀತಿಯಾಗಿ ನೀವು ನಿಮ್ಮ ಜೀವಿತ ಇರುವಂಥದ್ದಾಗಿದೆ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಯಾಕಂತ ಹೇಳಿದ್ರೆ ಅನೇಕರು ನೋಡಬೇಕಾದ್ರೆ ಬಹಳ ದುಃಖ ಆಗುವಂಥದ್ದಾಗಿದೆ. ಇನ್ನೂ ಮೋಸದಲ್ಲೇ ಬಿದ್ದಿದ್ದಾರೆ, ಇನ್ನೂ ಹಣದ ವ್ಯಾಮೋಹದಲ್ಲೇ ಬಿದ್ದಿದ್ದಾರೆ, ಇನ್ನೂ ಸಹ ಜಗಳ ಆಡ್ತಾ ಇದ್ದಾರೆ, ಇನ್ನೂ ಸಹ ಲೋಭಿಗಳಾಗಿದ್ದಾರೆ, ಇನ್ನೂ ಸಹ ದ್ವೇಷವನ್ನು ಸಾಧಿಸುವಂಥವರಾಗಿದ್ದಾರೆ, ಇನ್ನೂ ಸಹ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ಕೊಂಡು ಜೀವಿತವನ್ನು ಮಾಡ್ತಾ ಇದ್ದಾರೆ, ಇನ್ನೂ ಸಹ ಸುಳ್ಳನ್ನು ಹೇಳ್ತಾ ಇದ್ದಾರೆ, ಇನ್ನೂ ಸಹ ಮೋಸವನ್ನು ಮಾಡ್ತಾ ಇದ್ದಾರೆ, ಇನ್ನೂ ಸಹ ಈ ಲೋಕದ ವೈಭವಗಳನ್ನು ಅನುಭವಿಸಿ ಯಾರ ತಲೆ ಮೇಲೆ ಕೈ ಇಟ್ಟಾದರೂ ಸರಿ, ಮೋಸ ಮಾಡಿದ್ರೂ ಸರಿ, ವಂಚನೆ ಮಾಡಿದ್ರೂ ಸರಿ, ಹೇಗಾದರೂ ಸರಿ ಈ ಲೋಕವನ್ನು ಅನುಭವಿಸಿ ಈ ಲೋಕದ ಸಂಗತಿಗಳು ಅನುಭವಿಸಬೇಕು ಅಂತೇಳಿ ನೋಡ್ತಾ ಇದ್ದಾರೆ. ವಾಟ್ ಯು ವಿಲ್ ಗೇನ್? ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಒಬ್ಬ ವ್ಯಕ್ತಿ ಈ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಆತ್ಮ ನಷ್ಟಪಟ್ಟರೆ ಅದಕ್ಕೆ ಲಾಭ ಏನು? ನಿಮ್ಮ ಸ್ಥಿತಿಗಳು ನಮ್ಗೆ ಗೊತ್ತಿಲ್ಲ. ನಿಮ್ಮ ಆತ್ಮ ನಷ್ಟಪಡ್ತು ಅಂತ ಹೇಳಿದ್ರೆ ಅತ್ಯಂತ ದೊಡ್ಡ ಲಾಸ್ ಆಗುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಒಮ್ಮೆ ಆಲೋಚನೆ ಮಾಡಿರಿ. ಈ ಲೋಕವನ್ನೆಲ್ಲ ಒಬ್ಬ ವ್ಯಕ್ತಿ ಈ ಲೋಕವನ್ನು ಸಂಪಾದನೆ ಮಾಡ್ಕೊಡು ಅಂತ ಹೇಳ್ಬೇಕಾದ್ರೆ ಒಂದು ಆತ್ಮದ ಬೆಲೆ ಈ ಲೋಕದಲ್ಲಿರುವಂಥ ಎಲ್ಲ ಸಂಗತಿಗಳು ಸೇರಿದ್ರೂ ಒಂದು ಆತ್ಮಕ್ಕೆ ಈಕ್ವಲ್ ಆಗಲ್ಲ. ಅಂದರೆ ಆತ್ಮದ ಬೆಲೆ ಅಷ್ಟು. ಅದಕ್ಕೋಸ್ಕರನೇ ದೇವರಾತ್ಮನು ಸಹ ಆತನ ಬಳಿಗೆ ಬರೋದಕ್ಕೆ ಕಾಯ್ತಾ ಇರ್ತಾರೆ, ಆತನೊಂದಿಗೆ ಸೇರಿಸ್ಕೊಂಡು ಕಾಯ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಸೈತನ ಸಹ ಏನು ಮಾಡ್ತಾನೆ, ಈ ಆತ್ಮವನ್ನು ಹೊಡ್ಕೊಂಡು ಹೋಗೋಣ, ಕತ್ಕೊಂಡು ಹೋಗೋಣ, ನನ್ನ ಜೊತೆ ಸೇರಿಸ್ಕೊಂಬೋಣ ಅಂತೇಳಿ ಏನು ಮಾಡ್ತಾನೆ, ಸೈತನ ಸಹ ಹೋರಾಡ್ತಾನೆ. ನೋಡಿ, ನಿಮ್ಮ ಜೀವಿತದ ಸಮಯಗಳು ಯಾವ ರೀತಿಯಾಗಿದೆ. ಇಹಲೋಕದಲ್ಲೇ ನಾನು ಇದು ಬಿಡಬೇಕು ಅಂತೇಳಿ ಇಹಲೋಕದ ಆಶಯಗಳಲ್ಲೇ ಮುಳುಗೋಗಿದ್ದೀರಾ? ಇಲ್ಲ, ನಾನು ದೇವರ ಬಳಿಗೆ ಹೋಗೋದಕ್ಕೆ ನಾನು ಯಾತ್ರಾರ್ಥಿಯಾಗಿ ಟ್ರಾವೆಲ್ ಮಾಡುವಂಥ ವ್ಯಕ್ತಿ ಥರ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. ನನ್ನ ಜೀವಿತ ಕಾಲ ಪರಮಕಾನನ್ಗೆ ಹೋಗೋದಕ್ಕೆ, ದೇವರ ಬಳಿಗೆ ಹೋಗೋದಕ್ಕೆ ನನ್ನ ಪ್ರಯಾಣದಲ್ಲಿ ನಾನು ಹೋಗ್ತಾ ಇದ್ದೀನಿ. ಮುಂದೆ ನೀವಿನ್ನೂ ಶುರು ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳುವಂಥವರಾಗಿದ್ದೀರಾ. ನಿಮ್ಮನ್ನು ನೀವು ಮೋಸಗೊಳಿಸಿಕೊಂಡು ಜೀವಿಸ್ತಾ ಇದ್ದೀರಾ, ವ್ಯರ್ಥವಾಗಿ ಸಮಯವನ್ನು ಕಳೀತಾ ಇದ್ದೀರಾ ಅಂತೇಳಿ. ಅದಕ್ಕೇ ಯೇಸು ಸ್ವಾಮಿ ತನ್ನ ಶಿಷ್ಯರೊಬ್ಬ ಕರೆದು ಹೇಳ್ತಾನೆ ಅಂತ ಹೇಳಿದ್ರೆ, ಹಿಂಬಾಲಿಸಬೇಕಾದ್ರೆ ಹೇಳ್ತಾನೆ, ನಾನು ಹೋಗಿ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರಲು ಅಪ್ಪಣೆ ಕೊಡು. ಅಂದರೆ ಹೋಗ್ಬಿಟ್ಟು ತಂದೆಯ ಉತ್ತರ ಕ್ರಿಯೆಗಳನ್ನ ಮಾಡಿ ಬರ್ತೀನಿ, ಅಪ್ಪಣೆ ಕೊಡು ಅಂತ ಹೇಳಬೇಕಾದ್ರೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನು ನನ್ನಿಂದೆ ಬಾ. ಅಂದರೆ ಅದರ ಅರ್ಥ ಯೇಸುನಲ್ಲಿ ಜೀವ ಇದೆ, ಜೀವದಿಂದೆ ಬಾ. ಅದರ ಅರ್ಥ ಇಲ್ಲಿ ಸತ್ತೋಗಿರೋ ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಇಲ್ಲಿ ನನ್ನನ್ನು ಹಿಂಬಾಲಿಸು ಅಂತ ಹೇಳೋದನ್ನು ನೋಡ್ತಾ ಇದ್ದೇವೆ.